ತುಂಬ ದಿವಸದಿಂದ ನಾನು ಒಂದು ಹೊಲಕ್ಕೆ ಅಲಸಂದಿ ಉದ್ದು ಮತ್ತು ಅವರೆಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ. ಅದು ನೋಡಿ ಯಾವ ಥರ ಬೆಳೆದಿದೆ ಅಂತ ತೋರಿಸ್ತೀನಿ. ತುಂಬ ಜನ ನನಗೆ ಮೆಸೇಜ್ ಕೂಡ ಹಾಕಿದ್ರೆ ಅದು ಬೆಳೆದಿದೆಯಾ, ಅದು ಮಿಕ್ಸ್ ಆಗುತ್ತೆ, ಅದು ಹೆಂಗೆ ಕೀಳ್ತೀರ ಅಂತ. ನಾನು ಯಾವ ಉದ್ದೇಶಕ್ಕೂ ಕೀಳೋಕ್ಕೋಸ್ಕರ ಅದನ್ನು ಹಾಕ್ತಾಯಿಲ್ಲ. ನನಗೇನಪ್ಪ ಹೊಲದಲ್ಲಿ ಹಸಿರು ಬೆಳಿಬೇಕು, ಕಸ ಮಸ್ತಾಗಿ ಬೆಳಿಬೇಕಣ್ಣ. ಬೆಳೆದಾಗ ಅದನ್ನು ನಾನು ಮಲ್ಚಿಂಗ್ ಮಾಡಬೇಕು, ನನಗೆ ಸ್ಯಾಟಿಸ್ಫೈಡ್ ಆಗುತ್ತೆ, ಗಿಡನೂ ಸ್ಯಾಟಿಸ್ಫೈಡ್ ಆಗುತ್ತೆ. ತೋರಿಸ್ತೀನಿ ನೋಡಿ ಯಾವ ಬೆಳೆದಿದೆ. ಈಗ ನಾನು ಹಾಕಿದ್ರಲ್ಲಿ ಏನೇನು ಬೆಳೆದಿದೆ ಅಂತ ನೋಡಿ. ಇದು ಅವರೇ, ಅದು ಹಾಕಿದ್ನಲ್ಲ, ಇದು ಅವರೇ. ಅಲಸಂದಿ ನೋಡಿ, ಅಲಸಂದಿನೂ ಕೂಡ ಚೆನ್ನಾಗಿ ಬೆಳೀತಾ ಇದೆ. ಆಮೇಲೆ ಇಲ್ಲಿ ಉದ್ದಿದೆ ನೋಡಿ, ಉದ್ದು. ಇದು ಹುಳ್ಳಿನೂ ಕೂಡ ಚೆನ್ನಾಗಿ ಬೆಳೆದಿದೆ ನೋಡಿ. ಅಲಸಂದಿ, ಇದು ಅಲಸಂದಿ. ಅಲ್ಲಿ ಹುಳ್ಳಿ ಬೆಳೆದಿದೆ ನೋಡಿ, ಹುಳ್ಳಿ. ಈ ಥರ ಚೆನ್ನಾಗಿ ಬೆಳಿಬೇಕಣ್ಣ. ಅದು ಚೆನ್ನಾಗಿ ಬೆಳೆದು ಮಲ್ಚಿಂಗ್ ಮಾಡಬೇಕು ನೋಡಿ. ಗಿಡಗಳು ತುಂಬ ಚೆನ್ನಾಗೇ ಬರ್ತಾವಣ್ಣ ಗಿಡ. ಬೇಸಿಗೆಯಲ್ಲಿ ತಂದು ಬಿಡ್ಕೊಂಡಿರ್ಬೇಕು. ರೋಗ ನಿಯಂತ್ರಣ ತುಂಬ ಆಗುತ್ತೆ. ನನ್ನ ಪ್ರಕಾರ ನೆಲನ ನಾವು ಆದಷ್ಟು ಹಸಿರಿನಿಂದ ಕೂಡಿಟ್ರೆ ಬೇಸಿಗೆ ಕಾಲದಲ್ಲಿ ರೋಗ ಕಮ್ಮಿ ಮಾಡುತ್ತೆ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ರೈತರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಗದ್ದೆಯಲ್ಲಿ ಖಾಲಿ ಬಿಟ್ಟಿರ್ತಾರೆ ತೋಟಗಳಲ್ಲಿ. ಮಲ್ಚಿಂಗ್ ಮಾಡಬೇಕು, ಏನಕ್ಕೆ ಹಸಿರು ಬೆಳೆಸೊಡಿಬೇಕು ಅನ್ನೋದು. ನಾವು ಉದಾಹರಣೆ, ಈಗ ದನಗಳಿಗೆ ಹಸಿ ಮೇವು ಹಾಕ್ತೀವಿ. ಹಸಿ ಮೇವನ್ನ ಅದನ್ನು ಜೀರ್ಣ ಮಾಡಿ ಸಗಣಿ ಹಾಕುತ್ತೆ. ಅದು ಉದಾಹರಣೆ ಮಿಷಿನ್ ಥರ ಇದ್ದಂಗೆ, ನಾವು ಕೊಟ್ಟದನ್ನ ಪುಡಿ ಮಾಡಿ ನಮಗೆ ವಾಪಸ್ ಕೊಡುತ್ತೆ. ಅದೇ ಥರ ನಾವು ನೆಲಕ್ಕೆ ಹಸಿರನ್ನು ಬೆಳೆಸಿ ಅದನ್ನು ನೆಲಕ್ಕೆ ಕೊಟ್ಟರೆ ಡೈರೆಕ್ಟಾಗಿ ತಗೊಳುತ್ತೆ. ಇಷ್ಟೇ ಸಿಂಪಲ್, ದನದ ಗೊಬ್ಬರಕ್ಕೂ ಇದಕ್ಕೂ. ಅದಕ್ಕೆ ನೀವು ತೋಟದಲ್ಲಿ ಆದಷ್ಟು ಹಸಿರು ಬೆಳೆಸಿ ಅಂತ ಹೇಳೋದು ಬಿಡು. ನಮ್ಮ ರೈತರಿಗೆ ಜಯವಾಗಲಿ.